ಕೋಟ್ಯಾಂತರ ಹಿಂದೂಗಳ ಕನಸು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಇದರ ನಡುವೆ ಭಾರತೀಯರು ಹಿಂದೂಗಳಾದರೆ ಮಾತ್ರ ಮಂದಿರ ಉಳಿಯುತ್ತೆ ಅಂತೇಳಿ ಉಡುಪಿಯಲ್ಲಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ಶ್ರೀಗಳು ಹೇಳಿಕೆ ಕೊಟ್ಟಿದ್ದು ಈಗ ಚರ್ಚೆಗೆ ಕಾರಣ ಆಗಿದೆ. ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ರೆ ಮಂದಿರ ಉಳಿಯಲು ಸಾಧ್ಯ ಅಂತೇಳಿ ಪೇಜಾವರ ಶ್ರೀಗಳು ಹೇಳಿದರು. ಪೇಜಾವರ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ರಾಮ ಮಂದಿರ ಎಷ್ಟು ಶತಶತಮಾನಗಳ ಕನಸು ಅದು ಇವತ್ತು ನನಸಾಗ್ತಾ ಇದೆ. ಆಹಾ, ನಮ್ಮ ಜವಾಬ್ದಾರಿ ಮುಗೀತು ನಾವು ಅಂದ್ಕೊಳ್ತಾ ಇದ್ದೇವೆ. ಇಲ್ಲ, ಇವತ್ತು ಜವಾಬ್ದಾರಿ ಹೊಸದಾಗಿ ಹುಟ್ಟುಕೊಳ್ತಾ ಇದೆ. ಶತಶತಮಾನಗಳ ಹೋರಾಟದಿಂದ ಸಿದ್ಧಗೊಂಡಿರತಕ್ಕಂಥ ಇವತ್ತಿನ ಮಂದಿರ ಏನಿದೆ ಅಲ್ಲ, ಯಾಕೆ ಕಟ್ತಾ ಇದ್ದೇವೆ? ಮಂದಿರವಾಗಿ ಉಳಿಯಬೇಕು. ಎಷ್ಟು ದಿವಸ ಮಂದಿರವಾಗಿ ಉಳಿಯಬೇಕು? ಒಂದು 10 ವರ್ಷ, 100 ವರ್ಷ, 200 ವರ್ಷ, 500 ವರ್ಷ ಅಲ್ಲ, 1000 ವರ್ಷ ಅಲ್ಲ. ಆಚಂದ್ರಾರ್ಕವಾಗಿ ಮಂದಿರವಾಗಿ ಉಳಿಯಬೇಕು. ಆಚಂದ್ರಾರ್ಕವಾಗಿ ಮಂದಿರವಾಗಿ ಉಳಿಯಬೇಕು ಅಂತಿದ್ರೆ ಯಾವಾಗತ್ತೆ? ನಾವು ಹಿಂದೂಗಳಾಗಿ ಉಳಿದ್ರೆ ಮಾತ್ರ, ಈ ಭಾರತೀಯರು ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಹಿಂದೂ ರಾಮ ಮಂದಿರ ಉಳಿಬೇಕಾದ್ರೆ ಹಿಂದೂಗಳಾಗಿರಬೇಕು. ಪೇಜಾವರ ಶ್ರೀಗಳ ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಫುಲ್ ಗರಂ ಆಗಿದ್ದಾರೆ. ಪ್ರಶ್ನೆ ಕೇಳ್ತಾ ಇದ್ದಂತೆ ಸಿಟ್ಟಾಗ್ತಾರೆ ಸಿದ್ದರಾಮಯ್ಯ. ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದು ಬಿಜೆಪಿಯ ಸ್ಲೋಗನ್. ನಮ್ಮ ದೇಶ ಹಿಂದೂಗಳ ರಾಷ್ಟ್ರ ಅಲ್ಲ. ನಮ್ಮ ಸಮಾಜದಲ್ಲಿ ಹಿಂದೂಗಳು ಮಾತ್ರ ಇಲ್ಲ, ಕ್ರಿಶ್ಚಿಯನ್ನರಿದ್ದಾರೆ, ಮುಸ್ಲಿಮರಿದ್ದಾರೆ, ಬೌದ್ಧರಿದ್ದಾರೆ, ಜೈನರೂ ಇದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಹಿಂಗಂತ, ನಮ್ಮ ದೇಶ ಬಹುತ್ವದ ದೇಶ ಆಗಿದೆ, ಕೇವಲ ಹಿಂದೂಗಳ ರಾಷ್ಟ್ರವನ್ನ ಮಾಡಲು ಆಗಲ್ಲ. ಇದೊಂದು ಬಿಜೆಪಿಯವರ ಸ್ಲೋಗನ್ ಅಂತೇಳಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಅದು ಬಿಜೆಪಿಯವ್ರ ಸ್ಲೋಗನ್. ಬಿಜೆಪಿಯವ್ರದ್ದು ಹಿಂದೂ ರಾಷ್ಟ್ರ ಆಗಬೇಕು ಅಂತ. ಬಿಜೆಪಿ ಯಾವಾಗ ಆಯಿತು ಗೊತ್ತಾ? ಜನಸಂಘ ಯಾವಾಗ ಪ್ರಾರಂಭ ಆಯಿತು ಗೊತ್ತಾ ನಿಂಗೆ? ಎಷ್ಟನೇ ಇಸ್ವಿಲ್ ಆಯ್ತು ಹೇಳಯ್ಯ? ಗೊತ್ತಿಲ್ಲೇ ಸುಮ್ಮನೆ ಪ್ರಶ್ನೆ ಕೇಳಿದ್ರೆ ಹೇಳ್ದಷ್ಟು ಕೇಳ್ರಿ. ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ? ಡು ಯು ನೋ ವೆನ್ ಇಟ್ ವಾಸ್ ಸ್ಟಾರ್ಟೆಡ್? ಸುಮ್ಮನೆ ಗೊತ್ತಿಲ್ಲ, ಏನಿಲ್ಲ, ಅವ್ರು ಯಾರೋ ಕೇಳ್ದದು ಹೇಳ್ತಾ ಇದೆಯಾ? ಜನಸಂಘ ಕೇಳಪ್ಪ ಇಲ್ಲಿ. ಜನಸಂಘ ಪ್ರಾರಂಭ ಆದದ್ದು 1950ನೇ ಇಸ್ವಿ. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ. ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ, ಕ್ರಿಶ್ಚಿಯನ್